ನಮಸ್ತೆ ಎಲ್ರಿಗೂ. ಯಾರಿಗೆ ಇಷ್ಟ ಇಲ್ಲ ಕಬಾಬ್ ಅಂದರೆ? ಅದು ರೋಡ್ ಸೈಡಲ್ಲಿ ಸಿಗೋಂತಹ ಕಬಾಬ್ ಮನೆಯಲ್ಲೇ ಮಾಡೋಣ ಬನ್ನಿ. ಮೊದಲೊಂದು ಬಾಣಲಿಯಲ್ಲಿ ನಾನು ಇಲ್ಲಿ ತೇಜು ಕಬಾಬ್ ಪೌಡರ್ ತೊಗೊಂಡಿದ್ದೀನಿ. ನಾನು 2 ಪ್ಯಾಕೆಟ್ ಕಬಾಬ್ ಪೌಡ್ರು ತೊಗೊಂಡಿದ್ದೀನಿ. ನಾನು ತೇಜು ಮಸಾಲನೇ ಯಾಕೆ ಬಳಸ್ತೀನಂದರೆ ಅದರಲ್ಲಿ ಯಾವುದೇ ತರಹ ಕೆಮಿಕಲ್ ಇರೋದಿಲ್ಲ, ಅದರಿಂದ ನಾನು ಅದನ್ನೇ ಬಳಸ್ತೀನಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಪ್ಯಾಕೆಟ್ ಫುಲ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ 1 ಮೊಟ್ಟೆ. ನಾನಿಲ್ಲಿ 1 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 2 ಕಬಾಬ್ ಪೌಡ್ರ್ ಪ್ಯಾಕೆಟು ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ಮೊಟ್ಟೆ, ನಿಂಬೆಹಣ್ಣು ಸ್ವಲ್ಪ, ಖಾರದ ಪುಡಿ ಒಂದು 2ರಿಂದ 3 ಸ್ಪೂನ್ ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು, ಇದನ್ನು ಜಜ್ಜಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ಕಲಿಸ್ಕೋಬೇಕು. ಸ್ಟ್ರೀಟ್ ಸೈಡಲ್ಲೆಲ್ಲ ಮಾಡಬೇಕಾದ್ರೆ ಇದನ್ನೇ ಹಾಕ್ತಾರೆ, ಅದಕ್ಕೆ ಆ ಕಬಾಬ್ ಅಷ್ಟು ಟೇಸ್ಟಾಗಿ ಬರುತ್ತೆ. ನಾವು ಮನೇಲಿ ಮಾಡಬೇಕಾದ್ರೆ ಕೊತ್ತಂಬರಿ, ಪುದೀನ, ಶುಂಠಿ ಬೆಳ್ಳುಳ್ಳಿನೆಲ್ಲ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಆ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಎಲ್ಲ ಚಿಕನ್ ಪೀಸಿಗೆ ಹಿಡಿಯೋ ಥರ ಮಾಡ್ಕೋಬೇಕು. ಪೀಸ್ಗೆಲ್ಲ ಮಸಾಲ ಹಿಡಿಬೇಕು. ಈ ಥರ ಒಂದ್ಸಲ ಮನೇಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಯಾವುದ್ಯಾವುದೋ ಪೌಡ್ರ್ ಹಾಕಿ ಕೆಡಿಸೋ ಬದಲು ಈ ಥರ ಮಾಡ್ಕೊಳ್ಳಿ. ನಾನಿಲ್ಲಿ 1 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಮ್ಯಾರಿನೇಟ್ ಆಗೋಕ್ಕೆ ಮಡಗಿಬಿಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ, ಗೋಲ್ಡ್ ವಿನ್ನರ್ ಎಣ್ಣೆನ, ನಾನಿಲ್ಲಿ ಗೋಲ್ಡ್ ವಿನ್ನರ್ ಎಣ್ಣೆ ಬಳಸ್ತಾ ಇದ್ದೀನಿ. ಅದನ್ನು ಕಾಯಕ್ಕೆ ಇಟ್ಕೋಬೇಕು. ಎಣ್ಣೆ ಕಾದ ನಂತರ ಒಂದೊಂದೇ ಪೀಸ್ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಬೇಕಾದರೆ ಒಂದ್ಸಲ ಹಾಕಿ ಅರ್ಧ ಬೆಂದ ಮೇಲೆ ಎತ್ತು ಪಕ್ಕಕ್ಕೆ ಇಕ್ಕಿ ನಂತರ ಎತ್ತಿ ಮತ್ತೆ ಹಾಕಿ 2 ಸಲ ಡಬಲ್ ರೋಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಹಾಗೆ ಮಾಡ್ತಾಯಿಲ್ಲ, ಒಂದೇ ಸಲ ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಇದೊಂದು 4ರಿಂದ 5 ನಿಮಿಷ ಎಣ್ಣೆಯಲ್ಲಿ ಬೇಯಬೇಕು. ಆವಾಗಲೇ ಚೆನ್ನಾಗಿ ಕ್ರಿಸ್ಪಿಯಾದಂತಹ ಕಬಾಬ್ ರೆಡಿ ಆಗುತ್ತೆ. ಮೇಲೆ ಕ್ರಿಸ್ಪಿ, ಒಳಗಡೆ ಜ್ಯೂಸಿಯಾಗಿರುತ್ತೆ ಕಬಾಬು. ನೀವು ಮನೇಲಿ ಒಂದ್ಸಲ ಮಾಡಿ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಆಚೆ ಕಡೆ ಎಲ್ಲ ತಿಂದು ಹೆಲ್ತ್ ಹಾಳು ಮಾಡ್ಕೊಳೋದಕ್ಕಿಂತ ಮನೆಯಲ್ಲೇ ನಾವು ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಮಾಡಿ, ತುಂಬಾ ಸುಲಭವಾಗಿ ಮಾಡ್ಬೋದು. ಬೇಡ ಅಂದರೆ ನಾವು ಮನೆಯಲ್ಲೇ ಕಬಾಬ್ ಪೌಡ್ರನ್ನ ಯೂಸ್ ಮಾಡಿ ಮಾಡ್ಕೋಬೋದು. ಇದು ಇವಾಗ ಆಗಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ಇಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾದಂಥ ಕಬಾಬ್ ರೆಡಿಯಾಗಿದೆ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.